ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಳೆ. 2024ರಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ರಾಜ್ಯಾದ್ಯಂತ. ಇದೇ ಥರ ಮಳೆ ಮುಂದುವರಿಲಿ, ರೈತರಿಗೆ ಒಂದು ಬೆಳೆ ಚೆನ್ನಾಗಾಗಲಿ ಈ ವರ್ಷ ಅಂತ ಕೇಳ್ಕೊಳ್ತಾ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಬೇಕಾದಷ್ಟು ವಿಷಯಗಳಿದ್ದಾವೆ ಮಾತಾಡೋದಕ್ಕೆ. ಒಂದು ಅನುಭವ ನಮಗೆ ಪಾಠ ಕಲಿಸ್ತದೆ. ಒಂದು ವಿಡಿಯೋದಿಂದ ನಮಗೆ ಕೆಲವೊಂದು ಪಾಠ ಕಲ್ತ್ಕೊತೀವಿ. ಯಾವುದ್ರ ಬಗ್ಗೆ ತೆಗೆದುಕೋಬೇಕು ಅಂತ, ಯಾವುದ್ರ ಬಗ್ಗೆ ಮಾತಾಡಬೇಕು, ಅನುಭವ ಪಾಠ ಕಲಿಸ್ತದೆ. ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು ಅಂತ. ವಿದ್ಯೆಯಿಂದ ನಾವೇನು ಕಲಿಯೋಕ್ಕಾಗಲ್ಲ. ವಿದ್ಯೆಯಿಂದ ನಾವು ಸರ್ಟಿಫಿಕೇಟ್ ಅಷ್ಟೇ ಕಲಿಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಅನುಭವದಿಂದ ನಾವು ಎಲ್ಲವನ್ನೂ ಕಲಿಯೋಕ್ಕೆ ಸಾಧ್ಯ. ಕತೆ ಥರ ಓದಿರ್ತಾನೆ, ತಪ್ಪು ಮಾಡ್ತಾನೆ, ಆದರೆ ಅನುಭವ ಇರಲ್ಲ. ಅದೇ ಕೊರತೆಯಿಂದ. ಆದರೆ ಏನೂ ಓದಿರಲ್ಲ, ಅವನು ದುಡುಕಲ್ಲ, ಒಳ್ಳೆ ತಂದೆ ನಡ್ಕೊಂಡು ಹೋಗ್ತಾನೆ, ಅಂದರೆ ಅವನಿಗೆ ಅನುಭವ. ಈ ಅನುಭವಗಳು ನಮ್ಮ ಬದುಕನ್ನು ಸರಿ ಮಾಡ್ತವೆ. ಅನುಭವಗಳಿಂದ ನಾವು ಪಾಠನ ಕಲಿತೀವಿ. ಬೈದವರನ್ನು ಬಂಧು ಅಂತ ಹೇಳಿದ್ದಾರೆ. ನಮ್ಗೆ ಯಾರು ಬೈತಾರೋ ಅವರಿಗೆ ನಾವು ಬಂಧು ಅಂತ ಹೇಳ್ತೇವೆ. ಅದನ್ನು ದೊಡ್ಡವರು ಹೇಳ್ಕೊಟ್ಟಿದ್ದು ನಾವು ಫಾಲೋ ಮಾಡ್ತೇವೆ. ಓಕೆ, ನನ್ನ ಚಾನಲ್ನಾಗೆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾವೆ. ನಾನು ಫಿಲಮ್ ಡೈರೆಕ್ಟರ್ ಆಗ್ಬೇಕಂತ ಬೆಂಗಳೂರಿಗೆ ಬಂದಿದ್ದು. ಫಿಲಮ್ ಡೈರೆಕ್ಷನ್ ಮಾಡ್ತೀನಿ. ಯಾಕಂದರೆ ಬೆಂಗಳೂರಂಥ ಸಿಟಿನಲ್ಲಿ, ಕರ್ನಾಟಕದಂಥ ಒಂದು ಸ್ಟೇಟಲ್ಲಿ ಯಾವುದೋ ಒಂದು ಪ್ರತಿಭೆಗಳಿಗೆ ರಂಗ ಇಲ್ಲ, ಯಾವ ಸ್ಟೇಜು ಇಲ್ಲ. ಇವತ್ತು ರಾಜಕೀಯ ಅನ್ನೋದು ಒಂದು 3 ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದೆ. ಸಿನಿಮಾ ಅನ್ನೋದು 3 ಕುಟುಂಬಗಳಿಗೆ ಒಂದು 3 ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಗೆ ಬೆಳೆಯೋಕ್ಕೆ ಒಂದು ಸ್ಟೇಜ್ ಇಲ್ಲ ಕರ್ನಾಟಕದಲ್ಲಿ. ಇವತ್ತು ಸೋಷಿಯಲ್ ಮೀಡಿಯಾನ ಅಮೇರಿಕ ಕಂಪನಿಗಳು ನಮಗೊಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಬೆಳಿತೇವೆ. ನನ್ನ ಚಾನಲ್ಲಿ ಕೆಲಸ ಮಾಡೋದಕ್ಕೆ ಭಾಳ ವಿಷಯಗಳಿದ್ದಾವೆ. ಕೆಸರು ಮೇಲೆ ಕಾಲಿಟ್ಬಿಟ್ಟು ಕೆಸರು ಮೈ ಮೇಲೆ ತಿರ್ಸ್ಕೊಳ್ಳೋಂಥ ಕೆಲಸನ ಇನ್ನು ಮುಂದೆ ಮಾಡೋದಿಲ್ಲ. ಒಂದು ಅನುಭವ ಆಗಿದೆ. ಇವತ್ತು ರೈತರು ಕಷ್ಟ ಆಗಿದ್ದಾರೆ, ಜನ ಕಷ್ಟ ಆಗಿದ್ದಾರೆ, ರಾಜ್ಯನೂ ಕಷ್ಟದಲ್ಲಿದೆ. 2023ರಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಮಾತಾಡೋಣ. ರೈತರಿಗೆ ಈ ವರ್ಷ ಮುಂಗಾರು ಒಳ್ಳೆ ವೆಲ್ಕಮ್ ಆಗಿದೆ. ಒಳ್ಳೆ ಓಪನಿಂಗ್ ಚೆನ್ನಾಗಿ ಪಡ್ಕೊಳ್ತಾ ಇದೆ. ಹಾಗಾಗಿ ಸರ್ಕಾರವು ರೈತರಿಗೆ ಹೆಲ್ಪ್ ಮಾಡಬೇಕು. ಬೀಜ, ಗೊಬ್ಬರ, ಔಷಧಿ, ಸವಲತ್ತು ಮತ್ತು ಸಲಕರಣೆಗಳನ್ನು ಕೊಟ್ಟು ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಬೀಜ, ಗೊಬ್ಬರ, ಔಷಧಿ ದರವನ್ನು ಕಮ್ಮಿ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನನ್ನ ಚಾನಲ್ಗೆ ಜವಾಬ್ದಾರಿ ಇಲ್ವಾ? ನಾವು ಮಾಡ್ತೀವಿ. ಇನ್ನು ಮುಂದೆ ನಾವು ಯಾವುದೇ ಒಂದು ವಿಷಯನ ನಾವು ಕೆಲಸ ಮಾಡಿದ್ರೂ ನಮ್ಮ ಮನೆಗೋಸ್ಕರ ಮಾಡಲ್ಲ, ನಮ್ಮ ರಾಜ್ಯಕ್ಕೋಸ್ಕರ ಮಾಡ್ತೇವೆ, ನಮ್ಮ ಜನಕ್ಕೋಸ್ಕರ ಮಾಡ್ತೇವೆ, ನಮ್ಮ ರೈತರಿಗೋಸ್ಕರ ಮಾಡ್ತೇವೆ. ಏನಾದ್ರು ಒಂದು ಸ್ವಲ್ಪ ತಪ್ಪಿದ್ರೆ ಹೇಳಬೇಕು. ಇವತ್ತು ಬೇರೆ ಸ್ಟೇಟಲ್ಲೆಲ್ಲ ಸಖತ ಬೆಳೆಸ್ತಾರೆ. ನಮ್ಮ ಸ್ಟೇಟಲ್ಲಿ ಯಾರನ್ನ ಒಬ್ರು ಬೆಳೀತಾರೆ ಅಂದರೆ ತುಳಿತಾರೆ. ಅದೆಲ್ಲ ಕೆರಿಕೊಂಡು ಕುತ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ. ಈ ವರ್ಷ ಚೆನ್ನಾಗಿ ಮಳೆ ಆಗಲಿ, ಬೆಳೆ ಆಗಲಿ. ಕಾವೇರಿ ಸೇರಿದಂತೆ ಎಲ್ಲ ನದಿಗಳು, ಡ್ಯಾಮ್ಗಳು, ಹಳ್ಳಗಳು, ಕೊಳ್ಳಗಳು ತುಂಬಿ ತುಳುಕಲಿ. ರೈತರು ಬದುಕು ಸಮೃದ್ಧವಾಗಿರಲಿ. ಎಲ್ಲ ಜಮೀನಿಗೆ, ಬೋರ್ವೆಲ್ಗೆ ನೀರು ಬರಲಿ. ರೈತರು ಬೆಳೆ 2024ರಲ್ಲಿ ಚೆನ್ನಾಗಾಗಲಿ. ರೈತ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು 4 ಕಾಸು ಕಮರ್ಷಿಯಲ್ ಏರಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು 4 ಕಾಸು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬಡವ್ರ ಕಷ್ಟ, ರೈತರ ಕಷ್ಟ ನಾವು ಮರಿಬಾರ್ದು. ನಾವೇನೋ ಶ್ರೀಮಂತರಲ್ಲ, ನಾವು ರೈತಾಪಿ ಕುಟುಂಬದವರೇ, ಅಲ್ಲಿಂದ ಬಂದಿರೋರೆ. ಈಗಲೂ ನಮಗೆ ರೈತ ಕೆಲಸ ಮಾಡಬೇಕಂದ್ರೆ ಇಷ್ಟ. ನಮ್ಮ ಪರಿಸ್ಥಿತಿ ಈ ಥರ ಇದೆ. ಮಳೆ ಅಂದೆ, ಚಳಿ ಅಂದೆ, ಗಾಳಿ ಅಂದೆ, ಜಮೀನಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಒಟ್ಟಿಗೆ ಊಟ ಇಲ್ದಲೇ ಈ ದೇಶಕ್ಕೆ ಅನ್ನ ಕೊಡೋ ರೈತ ಚೆನ್ನಾಗಿರಬೇಕು. ರೈತ ಚೆನ್ನಾಗಿದ್ದರೆ ನಾವೆಲ್ಲ. ಹಂಗಾದ್ರೆ ನಾವೇನು ಮಾಡಬೇಕು? ಸುಮ್ಮನೆ ಗಂಟೆಗಟ್ಟಲೆ ಮಾತಾಡ್ಕೊಂಡು ಕೂತ್ಕೊಂಡ್ರಲ್ಲಿ ಅರ್ಥ ಇಲ್ಲ. ಇವತ್ತಿನ ಪರಿಸ್ಥಿತಿಗೆ ಅರ್ಜೆಂಟಾಗಿ ಸರ್ಕಾರ ರೈತರಿಗೆ ಬೀಜ, ಗೊಬ್ಬರ, ನೆಕ್ಸ್ಟ್ ಆಗೋದನ್ನು ನಾವು ಹೇಳಬೇಕು. ಈಗೇನು ಆಕ್ಷನ್ ತೆಗೆದುಕೋಬೇಕು? ಇವತ್ತು ಕೆಲವರು ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೆಲವು ಮಂತ್ರಿಗಳು ಆಸ್ತಿ ಮಾಡೋದ್ರಲ್ಲಿ ಬಿಜಿ ಆಗಿರ್ತಾರೆ, ಮೋಜು ಮಸ್ತಿನಲ್ಲಿ ಬಿಜಿ ಆಗಿರ್ತಾರೆ. ಕೆಲವು ಮಂತ್ರಿಗಳು ಮಲ್ಕೊಂಡ್ಬಿಟ್ಟು ನಿದ್ದೆ ಹೊಡಿತಾ ಇರ್ತಾರೆ.
ಇಂಥ ಟೈಮಲ್ಲಿ ನಮ್ಮಂಥ ಮಾಧ್ಯಮಗಳು, ನಮ್ಮಂಥ ಚಾನಲ್ಗಳು ಸ್ವಲ್ಪ ಹೊಡೆದೆಬ್ಬಿಸೋ ಕೆಲಸ ಮಾಡ್ತೇವೆ. ಕೆಲವರು ತುಂಬ ಇಂಟೆಲಿಜೆಂಟ್ ಮಂತ್ರಿಗಳಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತಾರೆ. ಇನ್ನು ಆಸ್ತಿ ಮಾಡೋದು, ಮೋಜು ಮಸ್ತಿ ಮಾಡೋ ಮಂತ್ರಿಗಳು ಇರ್ತಾರೆ. ಇಂಥವ್ರಿಗೆ ನಾವು ಎಚ್ಚರ ಕೊಡಬೇಕಾಗುತ್ತೆ, ಎಚ್ಚರಿಸಬೇಕಾಗುತ್ತೆ. ಆ ಕೆಲಸ ನಾವು ಮಾಡ್ತೇವೆ. ನಮಗೂ ಜವಾಬ್ದಾರಿ ಇದೆ. ಇದು ನಮ್ಮ ಮನೆ ಚಾನಲ್ ಅಲ್ಲ, ನನ್ನ ಕುಟುಂಬದ್ದು, ನನ್ನ ತಾಲೂಕಿನ, ನನ್ನ ಡಿಸ್ಟಿಕ್ಕಿಂದಲ್ಲ, ಈ ರಾಜ್ಯದ್ದು. ರೈತ ಚೆನ್ನಾಗಿರಬೇಕು. ಹೊಟ್ಟೆ ತುಂಬ ದೇಶಕ್ಕೆ ಅನ್ನ ಹಾಕೋ ರೈತ ಹೊಟ್ಟೆ ತುಂಬ ಊಟ ಮಾಡಲ್ಲ ರೀ. ಹಂಗಂತ ನಾವು ಸರ್ಕಾರ ಏನು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಮಾಡಿ ಅಂತ ಹೇಳ್ತಾ ಇದೀವಿ. ಇನ್ನೂ ಹೆಲ್ಪ್ ಮಾಡಿ. ಅವ್ರಿಗೆ ಎಷ್ಟು ಒಂದು ಬೆಳೆ ಪಾಸ್ ಆದರೆ 3 ಬೆಳೆ ಫೇಲ್ ಆಗುತ್ತೆ. ಮತ್ತೆ ರೈತ ಸಾಲ ಮತ್ತು ಶೂಲ. ರೈತನ ಅವನು ಜೀವನ ಪೂರ್ತಿ ಸಾಲದಲ್ಲೇ ಇರ್ತಾನೆ. ಅವನು ಹಾಗಾಗಿ ರೈತರಿಗೆ ಎಷ್ಟೇ ಹೆಲ್ಪ್ ಮಾಡಿದ್ರು ಸಾಲದು ಸರ್ಕಾರಗಳು. ನಾವೇನೋ ಒಂದು ಸ್ಥಾನಮಾನದಲ್ಲಿ ಇದೀವಿ ಅನ್ನೋದನ್ನು ಅಲ್ಲಿಂದ ಬಂದಿರೋರು ಮರ್ತು ಬಿಡ್ತಾರೆ ಕೆಲವರು. ಮರಿಬಾರ್ದು. ಆಮೇಲೆ ನಾನು ಮೊದಲೇ ಹೇಳಿದ್ದೇನೆ, ಸರ್ಕಾರವು ರೈತರಿಗೆ ರೈತ ಸುರಕ್ಷಾ ಕಿಟ್ಟು, ಇದು ನನ್ನ ಆಸೆ. ರೈತ, ನಾವು ಸಣ್ಣವರಾಗಿರ್ಬೋದು, ವಿಚಾರ ದೊಡ್ಡದಿದೆ, ಬುದ್ಧಿವಂತಿಕೆ ಇದೆ, ಅದನ್ನು ಕೇಳ್ಬೋದು, ಬಿಟ್ಬಿಡೋದು, ಹೇಳೋದು ನಮ್ಮ ಕೆಲಸ. ರೈತ ಸುರಕ್ಷಾ ಕಿಟ್ ಕೊಡಿ. ರೈತ ಸುರಕ್ಷಾ ಕಿಟ್ ನೀವು ಯಾವ ಥರ ರಾಜಕಾರಣಿಗಳು ರೇಷನ್ ಕಿಟ್ಟು ಅದು ಕೊಡ್ತೀರಲ್ಲ, ಅದೇ ಥರ ರೈತರಿಗೆ ಸುರಕ್ಷಾ ಕಿಟ್ ಕೊಡಿ. ರೈತ ಸುರಕ್ಷಾ ಕಿಟ್ ಅನ್ನೋದು ನನ್ನ ತಾಟು. ನಾನು ಅಲ್ಲಿಂದ ಬಂದಿರೋದ್ರಿಂದ, ನಾನು ರೈತರ ಮಗ ಆಗಿರೋದು. ನಾವು ಇವತ್ತು ಬೆಂಗಳೂರು ಬಿಟ್ಟರು ಹೋಗಿರೋರು ಜಮೀನು ಕೆಲಸನೇ ಮಾಡೋದು. ನಮಗೆ ಆ ಸಮಯ ಸಾಕಾಗೋಗ್ಬಿಟ್ಟಿದ್ದೀವಿ. ಬೇಡ, ಏನೋ ಒಂದು ದಾರಿ ತಪ್ಪಿ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ. ರೈತ ಸುರಕ್ಷಾ ಕಿಟ್ ಅಂದರೆ ಆ ಒಂದು ಬ್ಯಾಗಲ್ಲಿ ಆ ರೈತರಿಗೆ ಬೇಕಾಗಿರ್ತಕ್ಕಂಥ ಚಪ್ಪಲಿಗಳು, ಅವ್ರಿಗೇನೋ ಕೋಟಿಗಟ್ಟಲೆ ಕೊಡಬೇಡಿ, ಧೈರ್ಯ ನಿಂತ್ಕೋಬೇಕು ರೈತರಿಗೆ ಅಷ್ಟೇ. ರೈತರಿಗೆ ಸಪೋರ್ಟಾಗಿ ನಿಂತ್ಕೊಂಡು, ಬೆಂಬಲ ನಿಂತ್ಕೊಂಡು ಸರ್ಕಾರ, ಅವರು ಹೆಂಗೋ ಒಂದು ಕಷ್ಟಪಟ್ಟು ದುಡ್ಕೊಂಡು ತಿಂತಾರೆ. ಆ ರೈತ ಸುರಕ್ಷಾ ಕಿಟ್ಟಲ್ಲಿ ಒಂದು ಬ್ಯಾಗ್ ಕೊಡಬೇಕು. ಅದರಲ್ಲಿ ಚಪ್ಪಲಿಗಳು, ರೈತನಿಗೆ ಬೇಕಾಗಿರ್ತಕ್ಕಂಥ ಚಪ್ಪಲಿಗಳು. ಎಷ್ಟೋ ಜನ ಚಪ್ಪಲಿಗಳೇ ಹಾಕ್ಯಣಕ್ಕಿರಲ್ಲ. ಚಪ್ಪಲಿಗಳು, ಆಮೇಲೆ ಇದು ಜರ್ಕಿನ್ಗಳು, ಸ್ವೆಟರ್ಗಳು ಒಳ್ಳೊಳ್ಳೆ ಮಳೆಗಾಲದಲ್ಲಿ, ಆಮೇಲೆ ಅಂಬ್ರಾಲಗಳು, ಆಮೇಲೆ ಬ್ಯಾಟ್ರಿಗಳು. ರಾತ್ರಿ ಎಲ್ಲ ಮನೆಗೂ ಓಡಾಡ್ತಾ ಇರ್ತಾರೆ. ಕರೆಂಟ್ ಆನ್ ಮಾಡೋದು, ಕರೆಂಟ್ ಆಫ್ ಮಾಡೋದು. ಮುಳ್ಳು ಅನ್ನಲ್ಲ, ತಗ್ಗನ್ನಲ್ಲ, ದಿನ್ನೆ ಅನ್ನಲ್ಲ, ಹಾವು ಚೇಳು ಏನೈತಂತ ನೋಡಲ್ಲ ರೈತ. ಆದರೂ ಜಲಚರ ಪ್ರಾಣಿಗಳಿಗೂ ರೈತನಿಗೂ ಅವಿನಾಭಾವ ಸಂಬಂಧ ಇದೆ, ಬಿಟ್ಕೊಡಲ್ಲ. ಯಾವ ಹಾವು ಕಚ್ಚಲ್ಲ, ಚೇಳು ಕಚ್ಚಲ್ಲ. ಯಾಕೆ ಹೇಳಿ? ಅವರು ಒಂದು ಪ್ರಕೃತಿಯಲ್ಲಿ ಬದುಕ್ತಾ ಇರ್ತಾರೆ. ಹಗಲು ರಾತ್ರಿ ಇಡೀ ಹೊಲ ಜಮೀನು, ಮನೆ ಮತ್ತು ಜಮೀನಿಗೆ ಓಡಾಡ್ತಾ ಇರ್ತಾರೆ. ಕಾಲ ಚಪ್ಪಲಿ ಇರಲ್ಲ, ಸ್ವೆಟ್ರ್ ಇರಲ್ಲ, ಆರ್ಥಿಕ ಮುಗ್ಗಟ್ಟು. ಹಾಗಾಗಿ ಸರ್ಕಾರವು, ಕೃಷಿ ಮಂತ್ರಿಗಳು ರೈತರಿಗೆ ಹೆಲ್ಪ್ ಮಾಡಬೇಕು, ರೈತ ಸುರಕ್ಷಾ ಕಿಟ್ಟನ್ನು ಕೊಡಬೇಕು ಅಂತ ಟಿ-ಸ್ವಾಮಿ ಯೂಟ್ಯೂಬ್ ಚಾನಲ್ ಒತ್ತಾಯ ಮಾಡಿಕೊಡ್ತಿದೆ. ನಮ್ಮದು ಕೆಲಸ ನಾವು ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೆ, ನಾನು ಮನೆಗೋಸ್ಕರ ಮಾಡಲ್ಲ. ನಾವನ್ನ ಈ ಟಿ-ಸ್ವಾಮಿ ಯೂಟ್ಯೂಬ್ ಚಾನಲನ್ನು ಬೆಳೆಸಿದರೆ ನಾವು ಸ್ವಲ್ಪ ರಾಜ್ಯಕ್ಕೋಸ್ಕರ ಹೆಸರು ತಂದು ಕೊಡ್ತೀವಿ, ರಾಜ್ಯಕ್ಕೆ ಹೆಸರು ತಂದು ಕೊಡ್ತೇವೆ. ಫಿಲಮ್ ಡೈರೆಕ್ಟರ್ ಆಗ್ಬೇಕಂತ ಬಂದುಬಿಟ್ಟು ನಮ್ಮ ಪರಿಸ್ಥಿತಿ ಹಿಂಗಿದೆ. ಮಾಡ್ತೀನಿ, ಬಿಡಲ್ಲ. ಯಾರನ್ನ ಬೆಳೀತಾರಂದರೆ ಏನೋ ಒಂದು ತಪ್ಪು ಮಾತಾಡಿದೆ ಅಂತಿದ್ರಿ, ಬೆಳೆಯೋರನ್ನ ಬೆಳೆಸಿ, ಹಿಂಗಲ್ಲ ಮಗ, ಹಂಗೆ ಹೋಗು, ಈ ಥರ ಮಾಡಬೇಡ, ಈ ಥರ ಮಾತಾಡಬೇಡ ಅಂತ ಹೇಳಿ. ಓಕೆ, ಮಾತಾಡಿದರೆ ತಪ್ಪಿದ್ರೆ ಅಂತ ಹೇಳ್ತಾ, ಆಮೇಲೆ ಜಾಸ್ತಿ ಮಾತಾಡ್ತಾ ಎಷ್ಟು ಮಾತಾಡಿದ್ರು ಅಷ್ಟೇ. ಇವತ್ತು ಮುಂಗಾರು ಮಳೆ ಹೆಂಗೆ ಪ್ರಾರಂಭ ಆಗಿದೆಯೋ ಅಂತ್ಯನೂ ಹಂಗೆ ಆಗಲಿ, ಅಂದರೆ ಚೆನ್ನಾಗಿ ಮಳೆ ಬರಲಿ. ವರ್ಷ ಪೂರ್ತಿ ರೈತನ ಬೆಳೆ ಫುಲ್ ಸಕ್ಸಸ್ಫುಲ್ ಆಗತಕ್ಕ ಮಳೆ ಬರಲಿ. ಅದಕ್ಕೆ ತಕ್ಕಂತೆ ಸರ್ಕಾರವು ರೈತರಿಗೆ ಸಹಾಯ ಹೆಲ್ಪ್ ಮಾಡಲಿ. ಸರ್ಕಾರವು ರೈತರ ಪರವಾಗಿ ನಿಂತ್ಕೊಳ್ಳಲಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕನ್ನಡಿಗರೇ, ರೈತ ಸುರಕ್ಷಾ ಕಿಟ್ಟನ್ನು ಕೊಡಿ ದಯಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ರೈತರಿಗೆ ಕಷ್ಟ ನಮಗೆ ಗೊತ್ತಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೆ. ಮಗದೊಮ್ಮೆ ಕೇಳ್ಕೊಳ್ತಾ, ಟಿ-ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.